ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶನಿವಾರ ಶನಿ ಜಯಂತಿ ಪ್ಲಸ್ ಅಮಾವಾಸ್ಯೆ ಎರಡೂ ಕೂಡ ಮಹಾ ಅದ್ಭುತವಾಗಿ ಕೂಡಿ ಬಂದಿರೋದ್ರಿಂದ ನಮ್ಮ ಜೀವನದಲ್ಲಿ ನಡೆಯುವಂಥ ಎಷ್ಟೋ ನಮಗೆ ಗೊತ್ತಿಲ್ಲದೆ ನಡೀತಾ ಇರುವಂಥ ಕಷ್ಟಗಳಾಗಿರಬಹುದು, ಆ ಒಂದು ಮನೆಯಲ್ಲಿ ಬಾಧೆ, ಕಣ್ಣೀರು, ದರಿದ್ರ ಅನ್ನೋದಿದ್ದರೆ ಅವುಗಳನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಎಲೆ ಸಾಕು. ಏಕೆಂದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ, ಮರ, ಬೇರು ಎಲ್ಲದಕ್ಕೂ ಕೂಡ ಶಕ್ತಿ ಅನ್ನೋದು ಜಾಸ್ತಿ ಇದೆ. ನಾವು ಅದನ್ನು ತಿಳ್ಕೊಳ್ಬೇಕು ಅಷ್ಟೇ. ಪ್ರಕೃತಿ ಮಾತೆ ಅಗಾಧವಾದಂಥ ಶಕ್ತಿಯನ್ನು ತನ್ನಲ್ಲಿ ಇಟ್ಕೊಂಡಿರುತ್ತೆ. ತಾಯಿಯನ್ನು ನಾವು ಕೇಳಿದಾಗ ಈ ರೀತಿಯ ವಿಶೇಷ ದಿನಗಳಲ್ಲಿ, ಯಾಕಂದರೆ ಶನಿವಾರ ಶನಿ ಜಯಂತಿಯ ದಿನ, ಮುಖ್ಯವಾಗಿ ಶನಿದೇವರು ಬಂದು ತಾಯಿಯನ್ನು ತುಂಬ ಪ್ರೀತಿ ಮಾಡುವಂಥ, ಗೌರವಿಸುವಂಥ ಒಂದು ಆರಾಧ್ಯ ದೈವ. ಅದಕ್ಕೋಸ್ಕರ ಶನಿ ಮಹಾತ್ಮನನ್ನು ಯಾರು ಪೂಜೆ ಮಾಡ್ತಾರೆ ಹಾಗೂ ಈ ರೀತಿಯ ಒಂದು ಶಿಸ್ತನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಬರೋದಿಲ್ಲ. ನಮಗೆ ಈಗ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇದೆ, ಶನಿ ದೋಷ ಇದೆ, ಅಷ್ಟಮ ಶನಿ ಇದೆ ಅಂತ ನಾವು ಹೇಳ್ತೀವಿ ನೋಡಿ. ಶನಿವಾರ ತಪ್ಪದೆ ನೀವು ಈ ಸಣ್ಣ ಕೆಲಸವನ್ನು ಮಾಡಿ. ಯಾಕಂದರೆ ಶನಿದೇವರು ನಮ್ಮ ಜೀವನದಲ್ಲಿ ಬರುವಂಥದ್ದು ಶಿಸ್ತನ್ನು ಕಲಿಸೋದಕ್ಕೆ, ದೊಡ್ಡ ಮಟ್ಟದಲ್ಲಿ ನಮಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡುವಂತೆ ಎಲ್ಲ ರೀತಿಯ ಒಳ್ಳೆಯ ದಿನಗಳನ್ನು ನಮಗೆ ತಂದುಕೊಟ್ಟು ಭಗವಂತನು ಹೋಗ್ತಾನೆ. ಅದಕ್ಕೋಸ್ಕರ ಶನಿವಾರ ನೀವು ಈ ಒಂದು ಸಣ್ಣ ಪರಿಹಾರದ ಜೊತೆ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬೇಡಿ. ಕಬ್ಬಿಣ ಅಂದ್ರೇ ಶನಿ ದೋಷಗಳು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ವುಡನ್ ವಸ್ತುಗಳನ್ನು ತಗೊಂಡು ಬರಬಾರ್ದು ಈ ದಿನ. ಹಾಗೆ ಯಾವುದೇ ರೀತಿಯಾದಂಥ ಅಡಿಗೆ, ಪೂಜೆ ಯಾವುದಕ್ಕೆ ಬಳಸುವಂಥ ಎಣ್ಣೆಯನ್ನು ಕೂಡ ನಾವು ತಗೊಂಡು ಬರಬಾರ್ದು. ಆದರೆ ಮುಖ್ಯವಾಗಿ ಮನೆಯಲ್ಲಿ ಎಳ್ಳೆಣ್ಣೆ ಇದ್ದರೆ ಅದನ್ನು ನಾವು ನೀಟಾಗಿ ನಮ್ಮ ದೇಹಕ್ಕೆ ಅದನ್ನು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಶನಿ ದೋಷಗಳಿದ್ದರೂ, ಆರೋಗ್ಯ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತೆ ಈ ದಿನ ಮಾಡುವಂಥದ್ದು. ನಿಮಗೆ ಹತ್ತಿರದಲ್ಲೇ ಮಹಾತ್ಮನ ದೇವಸ್ಥಾನಗಳಿದ್ದರೆ ತಪ್ಪದೆ ಆ ಜಾಗಕ್ಕೆ ಹೋಗಿ ದೀಪಾರಾಧನೆ ಮಾಡ್ಕೊಂಡು ಬನ್ನಿ. ಎಳ್ಳೆಣ್ಣೆಯನ್ನು ಆ ದೇವಸ್ಥಾನಕ್ಕೆ ಕೊಡಬಹುದು, ಎಳ್ಳನ್ನು ಕೊಡಬಹುದು. ಈ ರೀತಿ ಪರಿಹಾರ ಮಾಡ್ಕೊಳ್ತಾ ಬರಬಹುದು. ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು, ಅಮಾವಾಸ್ಯೆ ದಿನಗಳಲ್ಲಿ ಮುಖ್ಯವಾಗಿ ಪಿತೃದೇವತೆಗಳನ್ನು ನಾವು ನೆನೆಸ್ಕೊಳ್ಳೇಬೇಕು ಸ್ನೇಹಿತರೆ. ಎಷ್ಟೇ ದೇವಾನುದೇವತೆಗಳ ಆಶೀರ್ವಾದ, ಅನುಗ್ರಹ ಇದ್ದರೂ ಪಿತೃದೇವತೆಗಳ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ನಮ್ಗೆ ಅವರ ಆಸ್ತಿ ಬಿಟ್ಟುಕೊಟ್ಟೋಗಿಲ್ಲ, ದುಡ್ಡು ಕೊಟ್ಟಿಲ್ಲ, ಸಂಪತ್ತು ಕೊಟ್ಟಿಲ್ಲ, ಈ ರೀತಿ ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ಗಳನ್ನು ಹೇಳ್ಕೊಳ್ತಾ ಇರ್ತೀವಿ. ಆದರೆ ಅದನ್ನು ಮರೆತು ಅವರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಮ್ಮ ಕುಟುಂಬ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ದಿನಗಳಲ್ಲಿ ಕಾಗೆಗೆ ಆಹಾರ ಏನೇ ಇದ್ದರೂ ಕೂಡ ನೀವು ಕೊಡಿ. ಯಾಕಂದರೆ ಕಾಗೆ ರೂಪದಲ್ಲಿ ನಮ್ಮ ಪಿತೃದೇವತೆಗಳೇ ಬಂದಿದ್ದಾರೆ ಅನ್ನುವಂಥ ನಂಬಿಕೆ. ಈ ದಿನ ನಾವು ಆ ರೀತಿ ನೀರು, ಆಹಾರವನ್ನು ಇಟ್ಟಾಗ ನಮ್ಮ ಮನೆಯ ಟೆರೇಸ್ ಮೇಲೆ ಯಾವುದಾದ್ರೂ ಜಾಗಗಳಲ್ಲಿ ಇಡಬಹುದು. ಗೋಮಾತೆಗೆ ಸೊಪ್ಪು, ಕ್ಯಾರೆಟು ಇದನ್ನೆಲ್ಲ ತಿನ್ನಿಸಿದಾಗ ಈ ದಿನಗಳಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಪ್ರತಿನಿತ್ಯ ಮಾಡಬಹುದು, ಆದರೆ ಪ್ರತಿನಿತ್ಯ ಕೆಲವೊಬ್ರಿಗೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಈ ರೀತಿಯ ವಿಶೇಷ ದಿನಗಳು ಬಂದಾಗ ಬಳಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಾವು ದಾಸವಾಳದ ಎಲೆಯ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಬಡತನವನ್ನು ದೂರ ಮಾಡಬಹುದು, ಸಂಪತ್ತನ್ನು ಗಳಿಸ್ಕೊಳ್ಬಹುದು. ಲಕ್ಷ್ಮೀದೇವಿ ಬಂತು ಸಂಪತ್ತಿಗೆ ಅಧಿದೇವತೆ ಆ ತಾಯಿ. ಭೂದೇವಿ ಹಾಗೂ ಲಕ್ಷ್ಮೀದೇವಿ ದಾಸವಾಳದ ಗಿಡದಲ್ಲಿ ನಿವಾಸಿಸುವಂಥದ್ದು. ಪ್ರಕೃತಿ ಮಾತೆ ಎಷ್ಟೊಂದು ಶಕ್ತಿ ಇರುತ್ತೆ.
ತಾಯಿ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ, ಸಾಲದ ಸಮಸ್ಯೆಗಳನ್ನು ಹಾಗೂ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ಮಾಡ್ತಾಯಿದ್ದೀವಿ. ನಿನ್ನಲ್ಲಿ ನಾವು ಒಂದು ಎಲೆಯನ್ನು ತಗೊಂಡೋಗ್ತಾ ಇದ್ದೀವಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಬಂದು ನೀಟಾಗಿ ಒರೆಸಿ ಈ ಥರ 3 ಬೊಟ್ಟುಗಳನ್ನು ನೀವು ಗಂಧ, ಕುಂಕುಮ ಅಥವಾ ಅರಿಶಿಣ ಕುಂಕುಮ ಇಡಬೇಕು. ಈ ಥರ ಇಟ್ಟು ಇದರಲ್ಲಿ ತಿಳಿಸುವಂಥ ಹೆಸರುಬೇಳೆಯನ್ನು ಹಾಕಬೇಕು ಸ್ನೇಹಿತರೆ. ಹೆಸರುಬೇಳೆ ಬಂದು ಎಲ್ಲ ರೀತಿಯ ಗ್ರಹ ದೋಷಗಳಿಂದ ನಾವು ಆ ಒಂದು ಮುಕ್ತಿಯನ್ನು ಹೊಂದೋದಕ್ಕೆ, ಅದರಿಂದ ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹೆಸರುಬೇಳೆ ಹಾಕಿ. ಬೆಲ್ಲ ಬಂದು ನಮಗೆ ಗುರುಗ್ರಹ ಹಾಗೂ ಸೂರ್ಯನ ಅನುಗ್ರಹದಿಂದ ಈ ಎಲ್ಲವೂ ಶಕ್ತಿ, ತೇಜಸ್ಸು, ನಮಗೆ ಕೆಲಸ, ಚಿನ್ನ ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಬೆಲ್ಲ ಸಹಾಯ ಮಾಡುತ್ತೆ. ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಮೊದಲೇ ತಿಳಿಸಿದೆ, ನಮಗೆ ಗುರುಬಲ ಅನ್ನೋದಿದ್ದಾಗ ಎಷ್ಟೋ ಜನ ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ. ಕೆಲಸ ಸಿಗುತ್ತೆ, ಇಷ್ಟಪಟ್ಟಿರುವಂಥ ಕೆಲಸ ಸಿಗುತ್ತೆ, ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ದುಡ್ಡು ಕಾಸು ಇಲ್ಲದೇ ಇದ್ದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹುಡುಕೊಂಡು ಬರುವಂಥದ್ದು ಅದೃಷ್ಟ ಅನ್ನುವಂಥದ್ದು. ಅದಕ್ಕೆ ಇದ್ರ ಮೇಲೆ ಸ್ವಲ್ಪ ಅರಿಶಿಣ ಹಾಕಿ ನೀವು ದೇವ್ರ ಮನೆಯಲ್ಲಿ ಇಡಬೇಕು. ಶನಿವಾರ ರಾತ್ರಿ ಸಂಜೆ 7 ಗಂಟೆಯ ಮೇಲೆ ನೀವು ಮಾಡಿಕೊಳ್ಳಬಹುದು. ಆರಾಮಾಗಿ ದೀಪಾರಾಧನೆ ಮಾಡಿ ತದನಂತರ ದೇವ್ರ ಮನೆಯಲ್ಲಿ ಈ ಪ್ಲೇಟಲ್ಲಿ ಇಟ್ಟು ಕೇಳಿಕೊಂಡು, ನಾವು ಈ ಒಂದು ಶನಿವಾರ ಯಾವ ಸಮಯಕ್ಕೆ ಮಾಡ್ತೀವೋ ರಾತ್ರಿ 7 ಗಂಟೆಗೆ ಮಾಡಿದ್ರೆ ಶನಿವಾರ ಮಾಡಿರ್ತೀವಿ, ಭಾನುವಾರ ಅದೇ ಸಮಯಕ್ಕೆ ತೆಗೆದುಬಿಡಿ. ಇಲ್ಲಾಂದರೆ 8 ಗಂಟೆಗೆ ಮಾಡಿದ್ರೆ 8 ಗಂಟೆಗೇ. ಈ ಥರ ಇದನ್ನು ನಾವು ದೇವ್ರ ಮನೆಯಲ್ಲಿಟ್ಟಾಗ ನಮಗಿರುವಂಥ ಮುಖ್ಯವಾಗಿ ಬಡತನ, ದರಿದ್ರ, ದೋಷಗಳನ್ನು ನಿವಾರಿಸುವ ಶಕ್ತಿ ಇದರಲ್ಲಿ ಇರೋದರಿಂದ ರಾತ್ರಿ ಪೂರ್ತಿ ನಾವು ಇಡಬೇಕಾಗುತ್ತೆ. ಈ ಥರ ಇಟ್ಟು ಮಾರನೆಯ ದಿನ ಇದನ್ನು ನೀವು ಕೈ ಕಾಲು ಮುಖ ತೊಳ್ಕೊಂಡು ಆರಾಮಾಗಿ ಎಲ್ಲಾದರೂ ಹತ್ತಿರದಲ್ಲೇ ನಿಮಗೆ ಯಾವುದೇ ರೀತಿಯಾದಂಥ ದೇವಸ್ಥಾನಗಳಿದ್ದರೂ ಆ ಜಾಗದಲ್ಲಿ, ಆ ಪ್ರಾಂಗಣದಲ್ಲಿ ಬಿಟ್ಟು ಬರಬೇಕು. ಯಾಕೆ ನಾವು ದೇವಸ್ಥಾನಗಳ ಪ್ರಾಂಗಣದಲ್ಲಿ ಬಿಟ್ಟು ಬರಬೇಕು ಅಂದರೆ, ತುಂಬ ಶಕ್ತಿ ಅನ್ನೋದು, ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ನಾವು ಸಂಕಲ್ಪ ಮಾಡಿಕೊಂಡು ಮಾಡಿರ್ತೀವಿ, ಅದು ಇದು ಎರಡೂ ಸೇರಿದಾಗ ನಮ್ಮ ಸಂಕಲ್ಪ ಹಾಗೂ ದೈವಾನುಗ್ರಹದಿಂದ ಎರಡೂ ಕೂಡ ಒಂದಾದಾಗ ನಮ್ಮ ಸಮಸ್ಯೆಗಳು ಬಗೆಹರಿದು ನಮಗೆ ಒಂದು ಶಕ್ತಿಯನ್ನು ಹಾಗೂ ನಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಅದರಿಂದ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಂದುಕೊಂಡಿರುವ ಕೆಲಸಗಳನ್ನು ಮಾಡೋದಕ್ಕೆ ಸೂಚಿಸುತ್ತೆ. ಇಷ್ಟೇ ಮಾಡ್ಕೊಂಡು ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.